ಈಗ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಕನ್ನಕಟ್ಟೆ, ಐನಹಳ್ಳಿ, ಜೋಳಕೂಡ್ಲಿಗಿ, ಸೀರ್ನಳ್ಳಿ ಇವು ಹಾದು ಹೋಗ್ತಂಥ ರೋಡ್ PW ರೋಡ್ದು. ಈ PW ರೋಡ್ ಈ ಸೋಲಾರ್ ಕಂಪ್ನಿಯವರು ಹೊಸಪಡಿಸಿ ರೋಡ್ ಅದಕ್ಕೆ ಬರ್ದಂಗೆ ಹಾಳು ಮಾಡಿರುತ್ತಾರೆ. ಆದ ಕಾರಣ ದಿನಾಂಕ 14/10/2024 ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಉಪವಿಭಾಗ ಕೂಡ್ಲಿಗಿ AWಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿರುತ್ತೇವೆ ನಮ್ಮ ಲೆಟರ್ ಪ್ಯಾಡ್ನಲ್ಲಿ. ಆದರೆ ವಿಷಯ ಕೂಡ್ಲಿಗಿ ತಾಲೂಕು ರಾಜ್ಯ ಹೆದ್ದಾರಿ 02 ಒತ್ತುವರಿ ಮಾಡಿ ದುರ್ಬಳಕೆಗೆ ಮಾಡಿಕೊಂಡಿರುವ V2 ಸೋಲಾರ್ ಕಂಪನಿಗೆ ರಸ್ತೆ ಬಳಕೆಗೆ ಸಂಬಂಧಿಸಿದಂತೆ ನಿರೂಪಣೆಯ ಪತ್ರವನ್ನು ನೀಡುವುದಕ್ಕೆ ಆಕ್ಷೇಪಣೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಘಟಕದ ಉಪಾಧ್ಯಕ್ಷರಾದ N ಭರಮಣ್ಣ ಆದ ನಾನು ತಮ್ಮಲ್ಲಿ ನೀಡುವ ಆಕ್ಷೇಪಣೆ ಏನೆಂದರೆ SS2 ಹುಣಸಿಕಟ್ಟೆ ರೋಡ್ YK ಐನಹಳ್ಳಿ ಕನ್ನಕಟ್ಟಿ ಜೋಳಕೂಡ್ಲಿಗಿ 0ರಿಂದ 2 ಕಿಲೋಮೀಟರ್ ಇದ್ದು ರಾಜ್ಯ ಹೆದ್ದಾರಿ PW ಇಲಾಖೆ ವ್ಯಾಪ್ತಿಗೆ ಸಂಬಂಧಿಸಿರುತ್ತದೆ. ಕೆ ಐನಹಳ್ಳಿ ಮೂಲಕ ಕನ್ನಕಟ್ಟಿ ಜೋಳದ ಕೂಡ್ಲಿಗಿ ಮಾರ್ಗವಾಗಿ ಹಾದು ಹೋಗಿ ಮುಖ್ಯ ರಸ್ತೆ ಸೇರುವ ಈ ರಾಜ್ಯ ಹೆದ್ದಾರಿಯನ್ನು V2 ಸೋಲಾರ್ ಕಂಪನಿಯವರು ಇದರ ಅಕ್ಕಪಕ್ಕದ ಜಮೀನುಗಳನ್ನು ಸೋಲಾರ್ ಪ್ಲಾಟ್ ಅಳವಡಿಸಲು ಕೈಗಾರಿಕಾ ಚಟುವಟಿಕೆಗಳನ್ನು ಕೈಗೊಂಡಿರುತ್ತಾರೆ. ಇವರು ಸಂಬಂಧಿಸಿದ ಸದರಿ ರಸ್ತೆಯನ್ನು ದುರ್ಬಳಕೆ ಮಾಡಿಕೊಂಡು ರಸ್ತೆ ಒತ್ತುವರಿ ಮಾಡಿಕೊಂಡಿರುತ್ತಾರೆ ಹಾಗೂ ಸದರಿ ರಸ್ತೆಯ ನಿಗದಿತ ಗಡಿ ರೇಖೆಯನ್ನು ಕೂಡ ಉಲ್ಲಂಘಿಸಿ ತಮ್ಮ ಕಾರ್ಯಚಟುವಟಿಕೆ ಕೈಗೊಂಡಿರುತ್ತಾರೆ. ಇದರಿಂದ PW ನಿಯಮಾವಳಿಗಳಿಗೆ ವಿರುದ್ಧವಾದ ಚಟುವಟಿಕೆ ಕೈಗೊಂಡಿರುವುದು ಕಂಡುಬಂದಿರುತ್ತದೆ. ಹಾಗೂ ಈ ಚಟುವಟಿಕೆಯಿಂದ ರಸ್ತೆ ಸವಾರರಿಗೆ ತುಂಬ ಅನಾನುಕೂಲವಾಗಿದ್ದು ಮತ್ತು ರೈತರು ಹಾಗೂ ಇತರೆ ಜಮೀನುಗಳ ಮಾಲೀಕರಿಗೆ ಅನಗತ್ಯ ತೊಂದರೆ ಆಗಿರುತ್ತದೆ. ಆದ್ದರಿಂದ ತಾವುಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯ ಮಧ್ಯಭಾಗದಿಂದ ಗಡಿರೇಖೆಯ ನಿಗದಿತ ಅಂತರವನ್ನು ಬಿಟ್ಟು ತಮ್ಮ ಕಾರ್ಯಚಟುವಟಿಕೆಯನ್ನು ಕೈಗೊಳ್ಳಲು ಸೂಚಿಸಿ ಹಾಳಾಗಿರುವ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿಕೊಡಲು ಸದರಿ ಕಂಪನಿಯವರಿಗೆ ಸೂಕ್ತ ನಿರ್ದೇಶನ ನೀಡುವುದರ ಮೂಲಕ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂದು ಹಾಗೂ ರಸ್ತೆಯ ಅಭಿವೃದ್ಧಿ ಮತ್ತು ಗಡಿರೇಖೆಯ ಕಾಯ್ದುಕೊಳ್ಳುವಿಕೆಯನ್ನು ಪಾಲಿಸುವವರಿಗೆ ಸದರಿ V3 ಸೋಲಾರ್ ಕಂಪನಿಯವರಿಗೆ ಯಾವುದೇ ರೀತಿಯ ನಿರೀಕ್ಷಣೆ ಪತ್ರ ಕೊಡಬಾರದೆಂದು ಈ ಮೂಲಕ ತಮ್ಮಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುತ್ತೇನೆ. ಈಗ ಸುಮಾರು 10 ತಿಂಗಳಿಂದ ಸುಮಾರು ಈಗ 2-3 ತಿಂಗಳು ಹಾಕುವಂತ ನಮ್ಮ AW ಕೂಡ್ಲಿಗಿ ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ಈ ಸೋಲಾರರು ಏನು ಅಕ್ರಮ ಮಾಡಿ ರೋಡನ್ನು ಹಾಳು ಮಾಡಿರುತ್ತಾರೆ, ಆ ರೋಡನ್ನು ನಿಗದಿತ ಸಾರ್ವಜನಿಕರಿಗೆ PW ರೋಡ್ ಅದು, ಆ ರೋಡನ್ನು ಏನು ಹಾಳು ಮಾಡಿರ್ತಾರೆ ಅದೇ ಕಂಪನಿಯವರು ಆ ರೋಡನ್ನು ನಿಗದಿತ ಎಷ್ಟು ಲಕ್ಷ ಬರ್ತದೆ ಅಂದಾಜು ಮಾಡಿ ಆ್ಯಕ್ಷನ್ ಪ್ಲಾನ್ ಮಾಡಿ ಆ ರೋಡನ್ನು ಅವ್ರ ಕೂಡಲೇ ಸರ್ಕಾರ ಭರಿಸಬೇಕು, ಅವ್ರ ಕೂಡಲೇ ರೋಡ್ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ AW ಅಧಿಕಾರಿಗಳಲ್ಲಿ
ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಕಳೆಕಳೆಯಿಂದ ಕೇಳಿಕೊಳ್ಳುತ್ತೇವೆ. ಆದ ಕಾರಣ ಹಿಂಗೆ ಮೇನೆ ಮಸೆ ಮಾಡಿ ಇವರು ಅಧಿಕಾರಿಗಳು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಲಿಲ್ಲ ಅಂದರೆ ನಾವು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲಿನ ಅಧಿಕಾರಿಗಳಿಗೆ ನಾವು ಹೋಗಿ ಇದರ ಬಗ್ಗೆ ಹೋರಾಟವನ್ನು ಮಾಡದೆ ಕ್ಷಣ ಅರ್ಜೆಂಟಾಗಿ ಇದನ್ನು ಪರಿಶೀಲನೆ ಮಾಡಿ ಇದನ್ನು ರೋಡನ್ನು ಸರಿಪಡಿಸಬೇಕು ಅವ್ರ ಕಂಪ್ನಿ ಕೈಯಿಂದ ಹೇಳಿ ತಮ್ಮ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳುತ್ತೇವೆ. ಈಗ ಸುಮಾರು